ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸುಚಿ, ಫ್ರೆಶ್ ಅಪ್ ಆಗಿ ಹೋಗು. ಅಲಂಕಾರ ಮಾಡ್ಕೋಬೇಕು, ಮಗ್ಗಿನ ಜಡೆ ಹಾಕೋಬೇಕು, ಸೀರೆ ಉಟ್ಕೋಬೇಕು. ಟೈಮ್ ಆಗಲ್ವಾ? ಬೇಗ ಹೋಗು. ಮಾಮ್, ಹುಡುಗನ ಕಡೆಯವ್ರು ಬರೋದು ಈವ್ನಿಂಗ್ ತಾನೆ, ಸುಮ್ಮನೆ ಕಿರಿಕಿರಿ ಮಾಡಬೇಡ. ಸುಚಿ, ಬ್ರೋಕರ್ ಏನು ಹೇಳಿದ್ರು ಅಂತ ಮರ್ತೋಯ್ತಾ? ಅವ್ರಿಗೆ ಟ್ರೆಡಿಷನಲ್ ಆಗಿರೋ ಹುಡುಗಿ ಬೇಕಂತೆ. ನೀನು ರೆಡಿ ಆಗೋಕ್ಕೆ ತುಂಬ ಹೊತ್ತು ಬೇಕು. ನೀನು ಈ ಥರ ಕೇರ್ಲೆಸ್ ಆದರೆ ಈ ಸಂಬಂಧನೂ ತಪ್ಪು ಹೋಗುತ್ತಷ್ಟೆ. ಮಾಮ್, ಇದೊಳ್ಳೆ ಕತೆ ಐತಲ್ಲ. ಅವರು ಟ್ರೆಡಿಷನಲ್ ಆಗಿರೋ ಹುಡುಗಿ ಬೇಕು ಅಂತ ನಾನು ಬದಲಾಗಕ್ಕಾಗತ್ತಾ? ನನಗೆ ಹೀಗಿರೋಕೆ ಇಷ್ಟ. ನೀನು ಹೀಗೆ ಇರೋದು ನನಗೂ ಇಷ್ಟ. ಆದರೆ ಏನು ಮಾಡೋದು? ಬಂದಿರೋ ಸಂಬಂಧ ದೊಡ್ಡ ಮನೆದು ಕಣೆ. ಆ ಮನೆಗೆ ಸೊಸೆಯಾಗಿ ಹೋಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. 100 ಕೋಟಿಗೆ ಬಾಳೋ ಕುಟುಂಬ ಕಣೆ ಅದು. ಮಾಮ್, ಬರೀ ಹಣ ದುಡ್ಡು ಇದ್ರೆ ಸಾಕಾಗಲ್ಲ, ಬುದ್ಧಿನೂ ಬೆಳೆಸ್ಕೊಂಡಿರ್ಬೇಕು, ಬ್ರಾಡ್ ಮೈಂಡೆಡ್ ಆಗಿರಬೇಕು. ಎಷ್ಟು ದಿನ ಅಂತ ಈ ಸೀರೆ ಕುಂಕುಮಲೆ ಇರೋಕ್ಕಾಗುತ್ತೇಳು? ಅಪ್ಡೇಟ್ ಆಗ್ತಾ ಇರಬೇಕು. ಕೋಟ್ಯಾಧೀಶ್ವರ ಆಗಿದ್ರು ಅವ್ರ ಮೆಂಟ್ಯಾಲಿಟಿ ಎಷ್ಟು ಮಿಡಲ್ ಕ್ಲಾಸ್ ಇದೆ ಅಂತ ಹೇಳೋಕೆ ಅವ್ರು ಹೇಳಿರೋ ಆ ಕಂಡೀಷನ್ನೇ ಸಾಕ್ಷಿ. ಸುಚಿ, ಮದುವೆ ಹುಡುಗಿ ಹುಡ್ಕೋರೆಲ್ಲ ಹೀಗೆ ಕೇಳ್ತಾರೆ ಕಣೆ. ಅಷ್ಟೇ ಅಲ್ಲ, ಗಂಡನ ಕುಟುಂಬನೂ ಬದಲಾಯಿಸ್ಬೇಕು. ಈಗಿನ ಕಾಲದ ಹುಡುಗರನ್ನ ಬದಲಾಯಿಸೋದು ಅಷ್ಟು ಕಷ್ಟನಾ? ನಿನ್ನ ಮಾತಲ್ಲೂ ಪಾಯಿಂಟ್ ಇದೆ. ಸುಚಿ, ಹುಡುಗನ ಕಡೆಯವರೆಲ್ಲ ಆಗ್ಲೇ ಬಂದ್ಬಿಟ್ಟಿದ್ದಾರೆ ನೋಡು. ನೀನು ಹೋಗಿ ಬೇಗ ರೆಡಿ ಆಗು. ಸಾಯಂಕಾಲ ಬಂದಿದ್ರೆ ಚೆನ್ನಾಗಿರೋದು. ಬೇಗ ಬಂದು ಮುಜುಗುರ ಆಗ್ತದೆ. ಅವ್ರಿಗೆ ಅರ್ಧ ಗಂಟೆ ಕಿರಿಕಿರಿ ಆಗುತ್ತೆ ಅಂತ ನಾವು ಅನ್ಕೊಂಡ್ರೆ ಜೀವನ ಪೂರ್ತಿ ನಾವು ಕಿರಿಕಿರಿ ಅನ್ಭವಿಸ್ಬೇಕಾಗತ್ತೆ. ಓ, ಅದಕ್ಕೇನ ತಾವು ಬೆಳಗ್ಗೆ ಬಂದು ಈ ಮನೆಯವ್ರಿಗೆ ಕಿರಿಕಿರಿ ಮಾಡ್ತಿರೋದು? ಪಾಪ, ಅವ್ರಿನ್ನೂ ಎದ್ದಿರ್ತಾರೋ ಇಲ್ವೋ? ಅವ್ರು ಎದ್ದಿದ್ದು ಆಗಿದೆ. ಹುಡುಗಿಯವರಪ್ಪ ಟೆರಸ್ ಇಂದಲೇ ನಮ್ಮನ್ನ ನೋಡಿ ಗಲಿಬಿಲಿಯಿಂದ ಓಡೋಗಿದ್ದು ಆಗಿದೆ. ಗುಗ್ಗು, ನನಗೊಂದ್ ಮಾತ್ ಕೇಳಲಾ? ಅದೇನ್ ಕೇಳು. ಹೋದ್ ಜನ್ಮದಲ್ಲಿ ನೀನೇನಾದ್ರೂ ಹದ್ದಾಗಿದ್ಯಾ? ಅಂದ್ರೆ ಪರವಾಗಿಲ್ಲ ಕಣೋ, ನೀನು ಒಂಚೂರು ಬ್ರಿಲಿಯಂಟೆ, ಎಲ್ಲಾನು ಗಮನಿಸ್ತೀಯ. ವೆರಿ ಗುಡ್, ವೆರಿ ಗುಡ್. ಸಾಕು, ಇವನು ಒಂಥರ ನಮ್ಮನೆಗೆ ಅಜ್ಜಮ್ಮ ಇದ್ದಂಗೆ ಅಲ್ವಾ? ಮೀರಾ, ಕೋತಿ ತರ ಆಡಿದ್ರೆ ಒದೆ ತಿಂತೀಯ. ಹೋಗೋವರೆಗೂ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ಪಾ, ನಾನಂತೂ ನಿಮ್ ಆಟಕ್ಕಿಲ್ಲ. ಊಫಿ ಊಫಿ ಊಫಿ. ಹೀಗೆ ಸ್ವಲ್ಪ ನಡ್ಕೊಂಬಮ್ಮ, ಹಾಗೇ ನಡ್ಕೊಂಡು ಹೋಗಮ್ಮ. ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ, ಹಾಡು ಹೇಳಕ್ ಬರುತ್ತಾ, ಡಾನ್ಸ್ ಮಾಡಕ್ ಬರುತ್ತಾ ಅನ್ಕೊಂಡು ನಾನಂತೂ ಈ ಆಟಕ್ಕಿಲ್ಲ. ಊಫಿ ಊಫಿ ಊಫಿ. ಹೇಯ್ ಕೋಳಿ ಮರಿ, ಮೊದಲೇ ಟೆನ್ಷನ್ ಅಲ್ಲಿ ಇದೀನಿ ಕಣೆ. ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತೀಯಾ ಪ್ಲೀಸ್? ಏ, ಹುಡುಗಿ ಅಪ್ಪ ಬಂದ್ರು, ಹುಡುಗಿ ಅಪ್ಪ ಬಂದ್ರು. ಬನ್ನಿ 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 ಬನ್ನಿ. ಅಲ್ಲ, ಸಾಯಂಕಾಲ ಬರ್ತೀನಿ ಅಂದ್ರಿ, ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಶುಭ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದಲ್ವಾ ಅಂಕಲ್? ಬೆಳಗ್ಗೆ ಬಂದ್ರೇನು ಸಂಜೆ ಬಂದ್ರೇನು, ಮನುಷ್ಯರ ಗುಣ ಹಾಗೆ ಇರುತ್ತೆ ಅಲ್ವಾ? ಇಫ್ ಯು ಡೋಂಟ್ ಮೈಂಡ್ ಒಳಗಡೆ ಬರ್ಬೋದಾ ಅಂಕಲ್? ಏನು ಹೀಗೆ ಕೇಳ್ತಿದ್ದೀರಾ? ನನಗೊಂಥರ ಶಾಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ಬನ್ನಿ 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 ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ, ಬನ್ನಿ 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 ಪ್ಲೀಸ್ ಪ್ಲೀಸ್. ವಾವ್, ಮನೆ ತುಂಬಾ ಇದೆಲ್ಲ ನಿಮ್ ಮಗಳು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿರೋ ಕಪ್ಪ? ನಿಮ್ಮ ಮಗಳು ಸ್ಪೋರ್ಟ್ಸ್ ಪರ್ಸನ್? ಅವಳು ಸ್ಪೋರ್ಟ್ಸ್ ಅಲ್ಲಿ ಯಾವಾಗ್ಲೂ ಮುಂದು, ಓದೋದ್ರಲ್ಲಂತೂ ಟಾಪರ್. ಕೂತ್ಕೊಳ್ಳಿ. ನೀ ಇದು ನಮ್ಮನೆ ಅಲ್ಲ, ಸುಮ್ಮನೆ ಕೂತ್ಕೋ. ಇಲ್ಲೂ ನೀಟ್ ಮಾಡ್ಬೇಡ ಮನೆನೆಲ್ಲ. ಪ್ಲೀಸ್ ಪ್ಲೀಸ್. ನಿಮ್ಗೆ ಎಷ್ಟು ಜನ ಮಕ್ಕಳು?
ಇಬ್ಬರು ಮಕ್ಕಳು. ಮಗಳು ನನ್ನ ಜೊತೆಲಿದ್ದಾಳೆ, ಮಗ ಮದುವೆ ಆಗಿ US ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಮಗನ್ ಮದ್ವೆ ಆಗಿದೆಯಾ? ಅವನು ಅಮೆರಿಕಾದಲ್ಲಿ ಹೋದುವಾಗ ಅವನ ಕ್ಲಾಸ್ಮೇಟ್ನ ಪ್ರೀತಿಸಿ ಮದುವೆ ಆದ. ಈಗ ಉಳಿದಿರೋದು ನನ್ನ ಮಗಳ ಮದುವೆ. ಒಂದು ಒಳ್ಳೆ ಸಂಬಂಧ ಸಿಕ್ಕ ಅವಳು ಮದುವೆ ಆದರೆ ನಮ್ಗೆ ಅದೇ ಸಂತೋಷ. ಹಾಂ, ಇವಾಗ ನಿಮ್ಮ ಸಂಬಂಧ ಸಿಗ್ತಿದೆಯಲ್ಲ, ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಏನಾದರೂ ಕೇಳೋದಿದ್ರೆ ಕೇಳೋ. ಹುಡುಗಿನ ಕರೆಸ್ತೀರಾ? ಶೂರ್, ಒಂದು ನಿಮಿಷ. ಸುಚಿತ್ರಾ, ಹುಡುಗಿ ಮುತ್ತಾಗ್ತಾಳೆ ನೋಡು. ಫೋಟೋದಲ್ಲಿ ಇರೋದಕ್ಕಿಂತ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ. ಜೋಡಿ ಚೆನ್ನಾಗಿರುತ್ತೆ. ಏನಸ್ಯಾ? ಹೇ, ಆರೆಂಜ್ ಜ್ಯೂಸು ನನಗ್ ತುಂಬಾ ಇಷ್ಟ. ನೋ ಥ್ಯಾಂಕ್ಸ್. ಮಾತುಕತೆ ಮುಗಿಯೋವರೆಗೂ ನಾವು ಹುಡುಗಿ ಮನೇಲಿ ಏನು ತಗೊಳ್ಳೋದು. ಕರೆಕ್ಟ್, ನಾನು ಅದನ್ನೇ ಹೇಳೋದಕ್ ಬಂದಿದ್ದು. ಬಾಮ್ಮ ಇಲ್ಲಿ ಕೂತ್ಕೋ. ಏನು ಓದಿದೀಯಮ್ಮ? MBA ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದಾಳೆ. ಪರವಾಗಿಲ್ಲ, ಹುಡುಗಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಒಳ್ಳೇದೇ ಆಯಿತು, ಅಣ್ಣನ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ, ನನ್ನ ಮಗಳು ತುಂಬ ಬ್ರಿಲಿಯಂಟ್. ಅಡುಗೆ ಮಾಡೋದಕ್ಕೆ ಬರುತ್ತಮ್ಮ? ಸಾಕೇತ್ ಅಂತ ಬಿಸ್ನೆಸ್ ಐಕಾನ್ ಮನೆಯಲ್ಲಿ ಕೆಲಸದವ್ರಿಗೆ ಏನು ಕಮ್ಮಿ, ಕೆಲಸದವ್ರನ್ನೂ ಸ್ವಂತ ಮನೆಯವ್ರ ಥರ ನೋಡ್ಕೋತಾರೆ. ಅಂಥದ್ರಲ್ಲಿ ಅವರು ನನ್ನ ಮಗಳ ಕೈನಲ್ಲಿ ಅಡುಗೆ ಮಾಡಿಸ್ತಾರ. ಅವರು ಇವರು ಮಾತಾಡೋದಕ್ಕಿಂತ ನೀವು ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಇವರು ಗೊತ್ತು ಬಿಡಿ, ನಿಮ್ಮ ಮನೆ ನಿಯತ್ತಾದ ಕೆಲಸದವರು. ವಿಷಯ ಗೊತ್ತಾಗಿದೆ. ಬೈ ದ ಬೈ, ಅಣ್ಣ ಮದುವೆ ಆದಮೇಲೆ ಇಂಡಿಯಾದಲ್ಲಿ ಇರಲ್ಲ, ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತಾನೆ. ಅನಿಕೇತ್, ಏನೋ ಹೇಳ್ತಿದ್ಯಾ? ಸಾಕು, ನೀ ಲಂಡನ್ಗೆ ಹೋಗಿ ಸೆಟಲ್ ಆಗ್ತಿದ್ಯಾ? ನಮ್ ಜೊತೆಗಿರಲ್ವಾ? ಅಣ್ಣನ ಜೊತೆ ನೀವು ಲಂಡನ್ನಲ್ಲಿ ಇರಬೇಕಾಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ತಾನೆ? These are called amphibians of plant kingdom. The plant body is generally differentiated to form leaf and stem-like structures. ಅಹಲ್ಯ, ಚಿಕ್ಕಪ್ಪ, ಮಕ್ಕಳ, ಇದನ್ನ ಕಾಪಿ ಮಾಡ್ಕೋತಾ ಇರಿ, ಬರ್ತೀನಿ. ಚಿಕ್ಕಪ್ಪ, ಅಹಲ್ಯ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ಅವ್ರಿಗೆ ದಿನಕ್ಕೆ 5 kg ಹೂವಿನ ಮಾಲೆ ಬೇಕಂತೆ. ನಾಳೆಯಿಂದಾನೇ ಆರ್ಡರ್ ಹಾಕಿ ಅಂತ ಹೇಳಿದ್ದಾರೆ. ಆಗುತ್ತೇನಮ್ಮ? ಸರಿ ಚಿಕ್ಕಪ್ಪ, ಮಾಡೋಣ. ಯಾವಾಗ್ಲೇ ಕೊಡಕ್ಕಾಗತ್ತೆ? ಈಗಾಗ್ಲೇ 2 ದೇವಸ್ಥಾನಕ್ಕೆ ಹೂ ಕೊಡ್ತೀನಿ ಅಂತ ಒಪ್ಕೊಂಡಿದೀಯ. ಇನ್ನು ಮತ್ತೀಗ 5 kg ಹೂ ಕಟ್ಟೋದಂದ್ರೆ ಸುಮ್ನೆನಾ? ಅಮ್ಮ, ಆಗತ್ತೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಚಿಕ್ಕಪ್ಪ, ನೀವು ಒಪ್ಕೊಳ್ಳಿ. ಬರೀ ಇದೇ ಆಗೋಯ್ತು. ಯಾವ್ದಾದ್ರು ಮದುವೆ ಗಂಡಿನ ಫೋಟೋನೋ ಇಲ್ಲ ಯಾವ್ದಾದ್ರು ಸಂಬಂಧ ತಗೊಂಡ್ಬರ್ತೀರೋ ಅಂತ ಕಾಯ್ತಿರ್ತೀನಿ. ನೀವು ನೋಡಿದ್ರೆ ದೇವಸ್ಥಾನಕ್ಕೆ ಹೂವಿನ ಆರ್ಡರ್ ತಗೊಂಡ್ಬರ್ತೀರಿ. ಅಲ್ಲ, ನೀವು ತಂದೆ ಸ್ಥಾನದಲ್ಲಿದ್ದೀರಿ, ನೀವಾದ್ರೂ ಬುದ್ಧಿ ಹೇಳೋದಲ್ವಾ? ಅಮ್ಮ,
ನೀನ್ ಯಾಕೆ ಪದೇ ಪದೇ ಮದ್ವೆ ವಿಷಯ ಮಾತಾಡ್ತೀಯಾ? ಯಾಕೆ ಅಂದ್ರೆ ಹೆಂಡತ್ತವಳು ಕಣೆ ನಾನು. ಮಗಳ ಭವಿಷ್ಯ ಚಿಂತೆ ನನ್ಗಲ್ದೆ ಇನ್ಯಾರಿಗಿರ್ಬೇಕು? ನಿಮ್ಮಪ್ಪ ಇದ್ದಿದ್ರೆ. ಅಪ್ಪ ಇದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ, ಈ ಕೆಲ್ಸಗಳನ್ನೂ ಮಾಡ್ತಾ ಇರ್ಲಿಲ್ಲ. ಈಗ ಅಪ್ಪ ಇಲ್ವಲ್ಲ, ನಾನೇ ಮಾಡ್ಬೇಕು. ನೀನ್ ಪದೇ ಪದೇ ಮದ್ವೆ ವಿಷಯನ ನೆನ್ಸಿ ನನಗ್ ನೋವು ಕೊಡ್ಬೇಡ. ಮದ್ವೆನೇ ಜೀವನ ಅಲ್ಲ. ದಿನಕ್ಕೊಂದ್ಸರಿ ಹೀಗೆ ಚುಚ್ಚು ಮಾತಾಡಿ ಆ ಮಗು ಮನ್ಸು ನೋಯಿಸ್ಲಿಲ್ಲ ಅಂದ್ರೆ ನಿಮಗ್ ಸಮಾಧಾನನೇ ಇರಲ್ವಾ? ನಾನ್ ಮಾತಾಡೋಗ್ ಮಾತ್ರ ಅವಳಿಗೆ ನೋವಾಗತ್ತೆ ಚಂದ್ರಣ್ಣ. ಆದ್ರೆ ಅವಳ ಮುಖ ನೋಡ್ದಾಗೆಲ್ಲ ನನ್ ಎದೆ ಹಿಡ್ದಂಗಾಗತ್ತೆ. ದಿನ ಕಳೆದಂಗೆ ನನ್ ಮಗಳು ವಯಸ್ಸು ಹೆಚ್ಚಾಗ್ತಾ ಇದೆ. ವಯಸ್ಸಿದ್ದಾಗ್ಲೇ ಮದ್ವೆ ಮಾಡ್ಬೇಕು ಚಂದ್ರಣ್ಣ. ಬಲವಂತವಾಗಿ ಮದ್ವೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಹಾಗನ್ಕೊಂಡ್ ಕೂತ್ರೆ ಜೀವನ ಆಗತ್ತಾ? ಅದ್ಯಾವಾಗ ನನ್ ಮಗಳ ಮನ್ಸು ಬದ್ಲಾಗುತ್ತೋ, ನೀವೆಲ್ಲ ಅದ್ಯಾವಾಗ ಗಂಡನ್ ಹುಡುಕ್ತಿರೋ. ನನ್ ಉಸಿರಿಲ್ಲೋ ಅಷ್ಟ್ರಲ್ಲಿ ನನ್ ಮಗಳ ಕತೆಗ್ 3 ಗಂಟೆ ಬೀಳೋದನ್ನ ನಾನ್ ನೋಡ್ತೀನೋ ಇಲ್ವೋ. ನನಗೇನು ಆಸೆ ಇಲ್ಲ ಅನ್ಕೊಂಡ್ರ ಅದಕ್ಕೆ. ನಾನು ಕೆಲ್ಸಕ್ಕೆ ಬಾರ್ದವನು ಅನ್ನೋ ಭಾವನೆ ನಿಮಗಿದೆ. ಆದರೆ ಒಂದಂತೂ ಸತ್ಯ, ಈ ಕುಟುಂಬಕ್ಕೆ ನೋವಾಗಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನೀವೇನು ಮಾತೇ ಆಡ್ತಾ ಇಲ್ಲ. ಲಂಡನ್ನಲ್ಲಿ ಅಣ್ಣನ ಜೊತೆ ಇರೋಕೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ನೋ ನೋ, ನನಗೇನು ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ನನಗೆ ಫಸ್ಟಿಂದಾನು ಸಪ್ರೇಟ್ ಆಗಿರೋಕೆ ಇಷ್ಟ. ಗುಂಪಲ್ಲಿದ್ರೆ ಮೈ ಪರಿಚಿದಂಗಾಗತ್ತೆ. ಗಂಡ ಹೆಂಡತಿ ಇಷ್ಟೇ ಇರಬೇಕು. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಮಾರ್ಕೆಟಲ್ಲಿ ಇದ್ದಂಗಾಗತ್ತೆ, ಪ್ರೈವಸಿನೇ ಇರಲ್ಲ. ಐ ಡೋಂಟ್ ಲೈಕ್ ದಟ್ ಅಂಡ್ ಐ ಡೋಂಟ್ ಮೈಂಡ್ ಗೋಯಿಂಗ್ ದೇರ್. ನೋಡ್ದ್ಯಾ ಮಮ್ಮಿ, ಸುಮ್ಮನೆ ಆ ಬ್ರೋಕರ್ ಮಾತು ಕೇಳ್ಬಿಟ್ಟು ನೀನು ಗಾಬರಿ ಆಗ್ಬಿಟ್ಟು ನನ್ನೂ ಹೆದರ್ಸ್ಬಿಟ್ಟೆ. ಬ್ರೋಕರ್ ಏನು ಹೇಳಿದ್ರು? ಅಯ್ಯೋ ಅದೇ, ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಒಟ್ಟಿಗಿರ್ಬೇಕು, ಟ್ರೆಡಿಷನಲ್ ಆಗಿರ್ಬೇಕು, ಮನೆಯಿಂದ ಹೊರಗೆ ಹೋಗೋಗಿಲ್ಲ, ಮನೆ ಒಳಗಡೆನೇ ಇರಬೇಕು, ಹಾಗಿರ್ಬೇಕು ಹೀಗಿರ್ಬೇಕು. ಓ ಮೈ ಗಾಡ್, ನನ್ಗವ್ರ ಮಾತು ಕೇಳಿ ತುಂಬ ಭಯ ಆಗೋಯ್ತು. ಬಟ್ ನಿಮ್ಮ ಜೊತೆ ಮಾತಾಡಿದ್ಮೇಲೆ ಐ ಆಮ್ ಫೀಲಿಂಗ್ ಸೋ ರಿಲ್ಯಾಕ್ಸ್. ನೋಡ್ದ್ಯಾ ಮಮ್ಮಿ, ಇವರಷ್ಟು ಫ್ಲೆಕ್ಸಿಬಲ್ ಅಂತ. ನನಗಿಂತದ್ದೇ ಮನೆ ಬೇಕಿತ್ತು, ನನ್ಗೆ ಮದ್ವೆ ಓಕೆ. ಹಾಗಿದ್ರೆ ನಿಮ್ಗೆ ಎಲ್ರ ಜೊತೆ ಒಟ್ಟಿಗಿರೋದು ಇಷ್ಟ ಇಲ್ವಾ? ನಮ್ಮನೇಲಿ ನಾವು ಮಾತಾಡ್ಬೇಕಾದ್ರೆ ಕೆಲ್ಸದವ್ರು ಯಾರು ಮಾತಾಡಲ್ಲ. ನೀವ್ ಇವ್ರಿಗೆ ತುಂಬಾ ಸಲಿಗೆ ಕೊಟ್ಟಿದ್ದೀರಾ ಅನ್ಸುತ್ತೆ ಅಲ್ವಾ?